ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಉಪಕಾರ ಪ್ರೀತಿ ಇಲ್ಲದೆ ಯಾವುದು ಏನೂ ಆಗಲು ಸಾಧ್ಯವಿಲ್ಲ. ನಿಮ್ಮನ್ನು ಬಿಟ್ಟು ಏನೂ ಮಾಡಲಾಗದು. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ನಿಮ್ಮನ್ನು, ಗಂಡ ಹೆಂಡತಿ ಮಕ್ಕಳನ್ನು ಎಲ್ಲರನ್ನು ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಇವತ್ತಿನ ಮಾತು ಸ್ವಲ್ಪ ಕಷ್ಟವಾಗ್ಬೋದು. ನನಗೆ ಸ್ವಲ್ಪ ಅನಾರೋಗ್ಯ ಇದೆ, ಆದ್ದರಿಂದ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವತ್ತಿನ ಸಂದೇಶದ ಭಾಗವು ನೆಹೆಮೀಯ 4ನೇ ಅಧ್ಯಾಯ 17ರಿಂದ. 4ನೇ ಅಧ್ಯಾಯ 17ರಿಂದ. ನಿನ್ನೆ ನಾವು ತಿಳಿದುಕೊಂಡಿದ್ದೇವೆ, ಯೆರೂಸಲೇಮ್ ಪೌಳಿಗೋಡೆಯನ್ನು ಕಟ್ಟಬೇಕಾದ್ರೆ ನೆಹೆಮೀಯನಿಗೆ ವಿರುದ್ಧವಾಗಿ ಬಂದರು. ಆಗ ಅವರು ಏನು ಮಾಡ್ದ, ದೇವರ ಒಂದು ಜ್ಞಾನದಿಂದ ಅರ್ಧ ಜನರನ್ನ ಕೆಲಸ ಮಾಡಲಿಕ್ಕೆ ಅರ್ಧ ಜನರನ್ನ ಕಾವಲುಗಳನ್ನಾಗಿ ನಿಲ್ಲಿಸಿದ ಅಂತೇಳಿ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಇದನ್ನು ನಿನ್ನೆ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ನಾವು ಭಾಳ ಸಮಯ ಒಳ್ಳೆ ಕೆಲಸ ಮಾಡುವಾಗ ಅಲ್ಲಿ ವಿರೋಧಿಗಳು ಬಂದೇ ಬರ್ತಾರೆ ಅಂತೇಳಿ. ಹಾಗೆ ಅರ್ಧ ಜನರನ್ನ ಅಲ್ಲಿ ಅವನು ನೋಡೋಕ್ಕೆ ಬಿಟ್ಟ, ಅರ್ಧ ಜನರನ್ನ ಕೆಲಸಕ್ಕೆ ಬಿಟ್ಟ. ಹಾಗೆ ನಾವು ಕೂಡ ವಿರೋಧಿಗಳ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಯಾವ ಸ್ಥಳದಲ್ಲಿ ಹೋಗ್ತಾರೆ ಬರ್ತಾರೆ ಏನು ಮಾಡ್ತಾರೆ ಅಂತೇಳಿ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 17ನೇ ವಚನ, ಅದೇ ಪ್ರಕಾರ ಪ್ರಭುಗಳು ಗೋಡೆ ಕಟ್ಟುವ ಯಹೂದ್ಯರ ಹಿಂದೆ ನಿಂತರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಭುಗಳು ಅಂದರೆ ಏನು ಮಾಡಿದರು, ಅಲ್ಲಿ ಜವಾಬ್ದಾರಿಕೆ ನೋಡಿಕೊಟ್ಟುಕೊಳ್ಳುವವರು ಕೆಲಸ ಮಾಡುವವರ ಜೊತೆಯಲ್ಲಿ ಅಂದರೆ ಅವರಿಗೆ ಕಾವಲಾಗಿ ನಿಂತಿದ್ರು. ಅಂದರೆ ಒಳ್ಳೆ ಕೆಲಸ ಮಾಡುವಾಗ ಇದು ದೊಡ್ಡ ದೊಡ್ಡ ಒಂದು ಸಭೆಯಲ್ಲಿ ನಡೆಯುವಂಥದ್ದು. ಇವತ್ತೊಂದೊಂದು ಕುಟುಂಬ ಒಬ್ಬೊಬ್ಬರೇ ಇರ್ಬೋದು. ಆಗ ಏನು ಮಾಡಬೇಕಂದ್ರೆ ನಾವು ವಿರೋಧಿಗಳೊಂದಿಗೆ ನಾವು ಖಂಡಿತವಾಗಿ ಅವರಿಗೆ ಎದುರಾಗಿ ನಿಲ್ಲಬಾರ್ದು. ನಾವು ನಮ್ಮಷ್ಟಕ್ಕೆ ನಮ್ಮನ್ನು ನಾವೇ ತಗ್ಗಿಸಿಕೊಂಡು ದೂರ ಹೋಗಬೇಕು ಅಂತ ಇದು ಜ್ಞಾನೋಕ್ತಿ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಇವ್ರನ್ನ ದುಷ್ಟರನ್ನು ಎದುರಿಸಲು ಹೋಗಬೇಡಿ ಅಂತೇಳಿ. ಯಾಕೆಂದರೆ ನಾವು ಒಬ್ಬೊಬ್ಬರೇ ಇರೋರು, ಒಂದು ಕುಟುಂಬ ಒಬ್ಬೊಬ್ಬರೇ ಇರ್ಬೋದು, ಆಗ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಇದು ಒಂದು ರಾಷ್ಟ್ರದ ವಿಷಯ ಆಗ್ತದೆ, ಮತ್ತು ಒಂದು ಸಂಘ ಸಂಸ್ಥೆಗಳ ವಿಷಯ ಕೂಡ ಆಗ್ತದೆ. ಹಾಗಂತಲ್ಲಿ ಕೆಲವರು ವಿರೋಧಿಗಳನ್ನು ನೋಡಲಿಕ್ಕಾಗಿ ನಿಂತಿರಬೇಕು. ಪ್ರಭುಗಳು ಅವರ ಹಿಂದೆ ನಿಂತಿದ್ರು ಅಂತ, ಯಹೂದ್ಯರ ಹಿಂದೆ. ಹೊರೆ ಹೊರುವವರು ಒಂದು ಕೈಯಿಂದ ಹೊರೆ ಹೊತ್ತುಕೊಳ್ಳುತ್ತಾ ಇನ್ನೊಂದು ಕೈಯಿಂದ ಈಟಿಯನ್ನು ಹಿಡಿದುಕೊಳ್ಳುತ್ತಿದ್ದರು. ನೋಡಿ, ಕೆಲಸ ಮಾಡುವಾಗಲ್ಲಿ ಏನು ಮಾಡ್ತಿದ್ರು, ಅವರಿಗೆ ಒಂದು ಕಡೆಯಿಂದ ಕೆಲಸ ಹೊತ್ಕೊಂಡು ಹೋಗ್ತಾ ಇದ್ರು, ಒಂದು ಕೈಯಲ್ಲಿ ಈಟಿ ಕಾಸುತ್ತೆ. ಏನಾದ್ರು ವಿರೋಧಿಗಳು ಬಂದರೆ ಹೊರೆಯನ್ನು ಕೆಳಗೆ ಹಾಕಿ ಅವರು ಅದರೊಂದಿಗೆ ಯುದ್ಧ ಮಾಡುವುದಕ್ಕಾಗಿ ತಯಾರಾಗಿದ್ರು. ಇದು ಇವತ್ತು ನಮ್ಮ ಸೈನ್ಯದಲ್ಲಿ ಕೂಡ ಇದೇ ರೀತಿ ನಡೀತಾ ಇದೆ. ಹಾಗೆ ನಮ್ಮ ವಿಚಾರದಲ್ಲಿ ಕೂಡ ನಾವು ಬಹಳ ಎಚ್ಚರವಾಗಿರಬೇಕು. ಇದರ ಅರ್ಥ 18, ಕಟ್ಟುವರಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಕತ್ತಿಯನ್ನು ಸೊಂಟಕ್ಕೆ ಬಿಗಿದುಕೊಂಡು ಕಟ್ಟುತ್ತಿದ್ದನು. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿ ಕೆಲಸ ಮಾಡುವಾಗ ಆಯುಧವನ್ನು ರೆಡಿ ಇಟ್ಟುಕೊಂಡೇ ಅವರು ಕೆಲಸ ಮಾಡ್ತಾ ಇದ್ರು. ಇದು ಸೈನ್ಯ, ಒಂದು ರಾಷ್ಟ್ರದ ವಿಷಯ. ಇದು ಇಸ್ರೇಲಿನ ವಿಷಯವಾಗಿದೆ ಇದು. ಹಾಗೆ ಇವತ್ತು ರಾಷ್ಟ್ರದವರು ಕೂಡ ಏನು ಮಾಡ್ತಾರೆ, ಇವತ್ತು ನಮ್ಮ ಭಾರತ ದೇಶವನ್ನು ಕಾಯುವಂಥ ಸೈನಿಕರು ಕೂಡ ಏನೇ ಕೆಲಸ ಮಾಡಿದ್ರು, ಏನೇ ಮಾಡಿದ್ರು, ಅವರಿಗೆ ಗಡಿಯಲ್ಲಿ ಯಾವುದೇ ಕೆಲಸ ಇದ್ದರೂ ಕೂಡ ಅವರಿಗೆ ಬೇಕಾದ ಶಸ್ತ್ರಾಸ್ತ್ರ ಅವರ ಕೈಯಲ್ಲಿ ತಯಾರಾಗಿರುತ್ತದೆ. ಹಾಗೆ ಇವತ್ತು ನಾವು ಕೂಡ ಕೆಲಸ ಮಾಡ್ತಾ ಇರುವಾಗ ಏನು ಮಾಡಬೇಕು, ನಮಗೆ ಬೇಕಾದ ಆಯುಧಗಳನ್ನು ತಯಾರು ಮಾಡಿ ಇಟ್ಟುಕೊಳ್ಬೇಕಾಗ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾನಂತೂ ಕೊಂಬುವುದು ಅನ್ನೊಬ್ಬನನ್ನು ನನ್ನ ಬಳಿಯಲ್ಲಿ ಇರಿಸಿಕೊಂಡು ಶ್ರೀಮಂತರಿಗೂ ಅಧಿಕಾರಿಗಳಿಗೂ ಉಳಿದ ಜನರಿಗೂ ನಾವು ಮಾಡುವ ಕೆಲಸವು ಬಲು ದೊಡ್ಡದು, ಅನೇಕ ಸ್ಥಳಗಳಲ್ಲಿ ನಡೆಯುವಂಥದ್ದು ಆಗಿದೆ. ನಾವು ಗೋಡೆಯ ಮೇಲೆ ಚದುರಿ ಒಬ್ಬರಿಗೊಬ್ಬರು ದೂರವಾಗಿರುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಲ್ಲಿ ಕೊಂಬುವುದು ಯಾಕೆ ಕೊಂಬುವುದು ಅಂದರೆ ಅವರು ಯುದ್ಧಕ್ಕೆ ಬಂದಿದ್ದಾರೆ, ಯುದ್ಧ ನಡೆಯುವ ಸಂದರ್ಭ, ಜಗಳಾಡುವ ಸಂದರ್ಭ ಅಂತ ಒಂದು ಸೂಚನೆ ಕೊಡುವಂಥದ್ದು.
ಅಲ್ಲಿ ಆಗ ಏನಾಗ್ತದೆ, ಅವರು ಬಹಳ ದೂರವಾಗಿರ್ತಾರೆ. ಯಾರಂದ್ರೆ ವಿರೋಧಿಗಳು ಎಲ್ಲಿ ಬರ್ತಾರೆ ಅಂತೇಳಿ ಅಲ್ಲಿ ಬರುವಾಗ ಅವರು ಕುಂಬೂದಿದಾಗ ಇಲ್ಲಿ ಅವರು ತಯಾರಾಗಿರ್ತಾರೆ ಅಂತ ಹಾಗೆ ಇದರ ಅರ್ಥ. ಇದು ಅದೇ ಈಗಲೇ ನಾವು ತಿಳ್ಕೊಂಡಾಗೆ ರಾಷ್ಟ್ರದ ವಿಷಯವಾಗಿದೆ. ಇದು ನಮ್ಮ ವಿಷಯಕ್ಕೆ ಜೀವಿತಕ್ಕೆ ಕೂಡ ನೋಡುವಾಗ ಇದನ್ನು ತಿಳಿಸುವವರು ಕೂಡ ಬಹಳ ಎಚ್ಚರವಾಗಿರಬೇಕು. ವಿರೋಧಿಗಳು ಇದ್ದಾಗ ಅವರ ಕಡೆ ಬಹಳ ಗಮನ ಇರಬೇಕು ನಾವು ಅಂತ ಇದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ಗೋಡೆಯ ಮೇಲೆ ಚದುರಿ ಒಬ್ಬರಿಗೂ ದೂರವಾಗಿರುತ್ತೆ. ನಿಮಗೆ ಕೊಂಬಿನ ಧ್ವನಿ ಯಾವ ಸ್ಥಳದಿಂದ ಕೇಳಿ ಬರುವುದೋ ಆ ಸ್ಥಳಕ್ಕೆ ನಮ್ಮ ಹತ್ತಿರ ಕೂಡಿ ಬನ್ನಿರಿ, ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡುವನು ಎಂದು ಹೇಳಿದೆನು. ದೇವರ ನಮಗೆ ಸ್ತೋತ್ರ. ನೋಡಿ, ನಮ್ಮ ಎಚ್ಚರ ನಮ್ಮಲ್ಲಿ ಬೇಕು. ಆಗ ಏನಾಗಿದೆ, ಖಂಡಿತವಾಗಿ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಮ್ಮ ಪರವಾಗಿ ವೈರಿಗಳೊಂದಿಗೆ ದೇವರೇ ಯುದ್ಧ ಮಾಡುವವರಾಗಿದ್ದಾರೆ. ಅವರಿಗೆ ಸೋಲು, ನಮಗೆ ಜಯವನ್ನು ಉಂಟು ಮಾಡುವವರಾಗಿದ್ದಾರೆ. ಆದರೂ ನಮ್ಮ ಜ್ಞಾನದಲ್ಲಿ ನಾವು ಹೋಗಬೇಕು. ಅನೇಕರು ಇವತ್ತು ದೇವರಿಂದ ಆದುಕೊಂಡವರಿಗೆ ಯಾರಾದರೂ ವಿರೋಧಿಗಳು ಬಂದರೆ ಖಂಡಿತವಾಗಿ ಅವರಿಗೆ ತಕ್ಕಾದ ಶಿಕ್ಷೆಯನ್ನು ದೇವರಿಗೆ ಕೊಟ್ಟಿದ್ದಾರೆ, ಕೊಡ್ತಲೇ ಇದ್ದಾರೆ. ದೇವರು ಆದುಕೊಂಡವರಿಗೆ ರಕ್ಷಣೆ ಕೊಡ್ತಲೇ ಇದ್ದಾರೆ. ಆದರೆ ನಮ್ಮ ಎಚ್ಚರ ನಮ್ಮಲ್ಲಿ ಇರಲೇಬೇಕು, ನಮ್ಮ ಜ್ಞಾನ ನಮ್ಮಲ್ಲಿ ಇರಲೇಬೇಕು. ಅದಕ್ಕೆ ಅಂಥ ಜ್ಞಾನ ಬರಬೇಕಾದ್ರೆ ಸರಿಯಾಗಿ ದೇವರ ವಾಕ್ಯಗಳನ್ನು ಓದಿ ತಿಳಿದುಕೊಳ್ಳಬೇಕು. ಒಂದು ವೇಳೆ ಇಲ್ಲಾಂದರೆ ಯಾರು ಸತ್ಯ ಸುವಾರ್ತೆಯನ್ನು ಸಾರ್ತಾರೋ ಅವರ ಮಾತನ್ನು ಕೇಳಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಮಾತ್ರ ವೈರಿಗಳನ್ನು ಜಯಿಸಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಖಂಡಿತವಾಗಿ ವೈರಿಗಳನ್ನು ಜಯಿಸಲು ಸಾಧ್ಯವೇ ಇಲ್ಲ. ಇವತ್ತು ನಮ್ಮ ಭಾರತ ದೇಶವನ್ನು ರಾಷ್ಟ್ರವನ್ನು ಕಾಯುವುದು ಕೂಡ ಪ್ರತಿ ಒಂದು ವಿಷಯವು ಏನಾಗಿದೆ, ಮಹಾಭಾರತದಲ್ಲಿ ಮತ್ತು ಬೈಬಲಲ್ಲಿ ಕುರಾನಲ್ಲಿ ಇದೇ ವಿಷಯ ಇದೆ. ಅದುವೇ ಇವತ್ತು ನಡೀತಾ ಇರೋದು. ಪ್ರತಿ ಒಂದು ದೇವರ ಮಾತಾಗಿದೆ. ಆದರೆ ಅವರು ಮಾಡ್ತಾ ಇರುವ ಅನ್ಯಾಯ ದೇವರ ಮಾತಲ್ಲ, ನ್ಯಾಯವಾಗಿ ಮಾಡ್ತಾ ಇರೋದು ದೇವರ ಮಾತಾಗಿದೆ. ಉದಾಹರಣೆಗೆ ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಹಾಭಾರತ ಮತ್ತು ಭಗವದ್ಗೀತೆಯ ವಿಷಯವನ್ನು ಬಿಟ್ಟು ಹೋಗುವುದೇ ಇಲ್ಲ. ಅದರಲ್ಲಿ ಪ್ರತಿ ಒಂದು ವಿಷಯದಲ್ಲಿ ಅದನ್ನೇ ತಿಳಿದುಕೊಂಡು ಅದರ ಪ್ರಕಾರವೇ ಅವರು ಇವತ್ತು ವಿರೋಧಿ ರಾಷ್ಟ್ರಗಳನ್ನು ಜಯಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿ ಒಂದು ವಿಷಯ ಕೂಡ ಅವರು ಮಹಾಭಾರತ ಭಗವದ್ಗೀತೆಯನ್ನು ಬಿಟ್ಟು ಹೋಗುವುದಿಲ್ಲ. ಇದು ಅವರ ಜಯವಾಗಿದೆ. ಹಾಗೆ ನಾವು ಕೂಡ ಪ್ರತಿಯೊಂದು ಕೆಲಸಕ್ಕೂ ಏನು ಬೇಕು, ದೇವರ ವಾಕ್ಯವನ್ನು ಚೆನ್ನಾಗಿ ತಿಳ್ಕೊಂಡು ಅದರ ಪ್ರಕಾರ ನಾವು ಹೋಗ್ತಾ ಇದ್ದಾಗ ಹೋದರೆ ದೇವರು ಖಂಡಿತವಾಗಿಯೂ ವಿರೋಧಿಗಳಿಂದ ರಕ್ಷಣೆಯನ್ನು ಕೊಡುತ್ತಾರೆ. ಇದು ನನ್ನ ಜೀವಿತದಲ್ಲಿ ನೆರವೇರುತ್ತಲೇ ಇದೆ. ದೇವರು ನಮಗೆ ಸ್ತೋತ್ರ. 21ನೇ ವಚನ. ಹೀಗೆ ನಾವು ಅರುಣೋದಯದಿಂದ ನಕ್ಷತ್ರಗಳು ಮೂಡುವವರೆಗೂ ಕೆಲಸ ಮಾಡುತ್ತಿದ್ದೆವು. ನನ್ನ ಸೇವಕರಲ್ಲಿ 1/2 ಮಂದಿ ಬರ್ಜಿ ಹಿಡಿದುಕೊಂಡಿದ್ದರು. ದೇವರ ನಮಗೆ ಸ್ತೋತ್ರವಾಗಲಿ. ಅರುಣೋದಯದಿಂದ ನಕ್ಷತ್ರಗಳು ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಕಾವಲುಗಳನ್ನು ಬಿಟ್ಟು ಇವರು ಕೆಲಸ ಮಾಡ್ತಾ ಇದ್ರು. ಜೆರುಸಲೇಮಿನಲ್ಲಿ ಪೌಳಿ ಗೋಡೆಗಳನ್ನ ಕಟ್ತಾ ಇದ್ರು. 1/2 ಜನರು ಅದಕ್ಕೆ ಬರ್ಜಿ ಹಿಡ್ಕೊಂಡು ಕಾವಲು, 1/2 ಜನರಿಗೆ ಕೆಲಸ. ಇದು ಒಂದು ರಾಷ್ಟ್ರದ ಕೆಲಸವಾಗಿದೆ, ಒಳ್ಳೆ ಕೆಲಸವಾಗಿದೆ. ಹಾಗೆ ನಮ್ಮ ಸ್ವಂತ ವಿಚಾರದಲ್ಲಿ ಕೂಡ ನಾವು ಬಹಳ ಎಚ್ಚರವಾಗಿರಬೇಕು ವಿರೋಧಿಗಳನ್ನು ಜಯಿಸಬೇಕಾದ್ರೆ. 22. ಇದಲ್ಲದೆ ನಾನು ಆ ಸಮಯದಲ್ಲಿ ಜನರಿಗೆ, ನಿಮ್ಮ ಆಳುಗಳು ರಾತ್ರಿಯಲ್ಲಿ ನಮಗೆ ಕಾವಲಾಗಿರುವ ಹಾಗೂ ಹಗಲಿನಲ್ಲಿ ಕೆಲಸ ನಡೆಸುವ ಹಾಗೂ ನೀವು ನಿಮ್ಮ ಆಳುಗಳೊಡನೆ ಯೆರೂಸಲೇಮಿನಲ್ಲೇ ವಾಸ ಮಾಡಬೇಕೆಂದು ಅಪ್ಪಣೆ ಮಾಡಿದೆನು. ಆಗ ನೋಡಿ, ನೆಹಮ್ಯ ಏನು ಮಾಡಿದಲ್ಲಿ, ಕೆಲಸ ಮಾಡುವ ಆಳುಗಳು ಅವರು ಏನು ಮಾಡಬೇಕು, ಅಲ್ಲಿ ಪ್ರತಿಯೊಬ್ಬರು ಅಲ್ಲೇ ವಾಸ ಮಾಡಬೇಕು. ಆ ಸ್ಥಳವನ್ನು ಬಿಟ್ಟು ಹೋಗಬಾರದು. ಬಿಟ್ಟು ಹೋದರೆ ವಿರೋಧಿಗಳು ಬಂದು ಮತ್ತೆ ಅಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ. ಹಾಗೆ ಇವತ್ತು ನಾವು ಕೂಡ ಒಂದು ವಿರೋಧಿಗಳು ಇರುವಾಗ ಒಂದು ಕೆಲಸವನ್ನು ಮಾಡುವುದಾದರೆ ಒಂದು ಸ್ಥಳದಲ್ಲಿ ಬೇಲಿ ಹಾಕ್ಬೋದು, ಮನೆ ಕಟ್ಟಬಹುದು, ಏನೇ ಮಾಡಬಹುದು. ವಿರೋಧಿಗಳಿದ್ದಾರೆ ಅಂತಾದರೆ ಆ ಸ್ಥಳವನ್ನು ಬಿಟ್ಟು ಹೋಗಬಾರ್ದು. ರಾತ್ರಿ ಹಗಲು ಅಲ್ಲೇ ಇರಬೇಕು, ಅಲ್ಲೇ ವಾಸವಾಗಿರಬೇಕು ಅಂತ ಇದರ ಅರ್ಥವಾಗಿದೆ. ಇಲ್ಲದೆ ಇವರು ಇಲ್ಲ ಹಾಗೆ ಹೀಗೆ ನೋಡಿಕೊಂಡು ಬಂದು ಏನೇನೋ ಮಾಡಿ ಹೋಗ್ಬಿಡ್ತಾರೆ, ಕೆಡಿಸ್ತಾರೆ ಅಂತ ಇದರ ಅರ್ಥವಾಗಿದೆ. ಇದು ವಿರೋಧಿಗಳ ಕೆಲಸವೇ. 23ನೇ ವಚನ. ನಾನು ನನ್ನ ಸಹೋದರರು, ಸೇವಕರು, ಮೈಲಿಗಾವಲಿನವರು ಸ್ನಾನ ಸಮಯದಲ್ಲಿ ಹೊರತು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹೊರತು ಬೇರೆ ಸಮಯದಲ್ಲಿ ನಮ್ಮ ವಸ್ತ್ರಗಳನ್ನು ತೆಗೆದು ಹಾಕಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಎಷ್ಟೊಂದು ಶ್ರಮ ಪಡ್ತಾ ಇದ್ರು ಅವರು ವಿರೋಧಿಗಳ ಮಧ್ಯದಲ್ಲಿ. ಸ್ನಾನ ಮಾಡುವಾಗ ಮಾತ್ರ ಅಲ್ಲಿ ಕೆಲಸ ಮಾಡೋರು, ಕಾಯೋರು ಸ್ನಾನ ಮಾಡೋ ಸಮಯದಲ್ಲಿ ಮಾತ್ರ ಮೈಯಿಂದ ಬಟ್ಟೆ ಬಿಚ್ಚುತ್ತಿದ್ರು, ಹೊರತು ಬೇರೆ ಸಮಯದಲ್ಲಿ ಬಟ್ಟೆಯನ್ನು ಬಿಚ್ಚುತ್ತಿರಲಿಲ್ಲ, ತಯಾರಾಗಿದ್ರು. ಹಾಗೆ ನಾವು ಕೂಡ ಸದಾ ಯಾವಾಗಲೂ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ವಿರೋಧಿಗಳು ಇದ್ದಾರೆ ಅಂತ ಆಗುತ್ತೆ, ನಮ್ಮ ಒಳ್ಳೆಯ ಕೆಲಸಗಳನ್ನ ಹಾಳು ಮಾಡ್ತಾರೆ ಅಂತ ಆದರೆ
ಆದರೆ ನಾವು ಕೂಡ ಬಹಳ ಎಚ್ಚರವಾಗಿರಬೇಕು. ಏನೋ ಒಂಥರ ನೆಗ್ಲೆಕ್ಟ್ ಮಾಡಬಾರದು. ಆದರೆ ನಾವು ಸ್ವಲ್ಪ ಉದಾಸೀನ ಸೋಮಾರಿಗಳಾಗ್ಬಿಟ್ರೆ ವಿರೋಧಿಗಳು ಆ ಸಮಯವನ್ನು ಉಪಯೋಗಿಸಿಕೊಳ್ತಾರೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 5ನೇ ಅಧ್ಯಾಯ 10ರಿಂದ ಓದಿಕೊಳ್ಳೋಣ. 5ನೇ ಅಧ್ಯಾಯ ನೆಹೆಮೀಯ 5:10 ದೇವರ ನಾಮಕ್ಕೆ ಸ್ತೋತ್ರ. ನಾನು ನನ್ನ ಸಹೋದರರು ಸೇವಕರು ಸಹ ಅವರಿಗೆ ಹಣವನ್ನು ಧಾನ್ಯವನ್ನು ಬಡ್ಡಿಗೆ ಕೊಟ್ಟಿದ್ದೇವೆ. ಬಡ್ಡಿ ತೆಗೆದುಕೊಳ್ಳುವ ಪದ್ಧತಿಯನ್ನು ಬಿಟ್ಟು ಬಿಡೋಣ ಅಂತ ಇಲ್ಲಿಗೆ ಈ ಮಾತಿನ ಅರ್ಥವಾಗ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಅದು ಏನಾಗಿದೆ ಅಂದ್ರೆ ಇದು ಇಲ್ಲಿ ಬಡ್ಡಿಯ ವಿಷಯ ಬಂತು. ಈಗ ಇಲ್ಲಿವರೆಗೆ ತಿಳ್ಕೊಂಡಿದ್ದೇ ಬೇರೆ, ಈಗ ತಿಳ್ಕೊಳ್ಳುವಂಥದ್ದೇ ಬೇರೆ. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಏನಾಗಿದೆ, ಅಲ್ಲಿ ಬಹಳ ಬಡವರಿದ್ರು. 5ನೇ ಅಧ್ಯಾಯ 1ರಿಂದ 10ರವರೆಗೆ ಓದುವಾಗ ಬಡವರಿಗೆ ಏನು ಮಾಡ್ತಿದ್ರು, ದವಸ ಧಾನ್ಯಗಳನ್ನು ಬಡ್ಡಿಗೆ ಕೊಡ್ತಾ ಇದ್ರು, ಹಣಗಳನ್ನು ಬಡ್ಡಿಗೆ ಕೊಡ್ತಾ ಇದ್ರು. ಇದೆಲ್ಲ ಮಾಡ್ತಾ ಇದ್ರು ಯಾರಿಗೆ? ಬಡವರಿಗೆ, ಐಶ್ವರ್ಯವಂತರು. ಆದರೆ ಇದು ಹಿಂದೆ ಕೂಡ ನಾವು ಧರ್ಮೋಪದೇಶ ಕಾಂಡದಲ್ಲಿಯೂ ಯಾಜಕ ಕಾಂಡದಲ್ಲಿ ಕೂಡ ಓದಿದ್ದೇವೆ. ದಯವಿಟ್ಟು ಹೊರದೇಶದವರಿಗೆ ಬಡ್ಡಿಯನ್ನು ಕೊಡಬೇಕೇ ಹೊರತು ಸ್ವದೇಶದವರಿಗೆ ಬಡ್ಡಿಗೆ ಕೊಡಬಾರದು ಅಂತೇಳಿ. ಹಾಗೆ ದಯವಿಟ್ಟು ಇವತ್ತು ಇದ್ದವರು ಇಲ್ಲದವರಿಗೆ ಅವರು ಕಷ್ಟ ಕಾಲದಲ್ಲಿ ಬಂದು ಕೇಳುವಾಗ ದಯವಿಟ್ಟು ಕಷ್ಟ ಕಾಲದಲ್ಲಿ ಸಹಾಯ ಮಾಡಲೇಬೇಕು. ಆದರೆ ಸ್ವದೇಶದವರಿಗೆ ಬಡ್ಡಿ ಕೊಡಬಾರದು. ಒಂದು ವೇಳೆ ಬಡ್ಡಿ ತಗೊಂಡ್ರು, ಇವತ್ತು ಎಷ್ಟೆಷ್ಟೋ ದೊಡ್ಡ ಬಡ್ಡಿ ತಗೊಂಡು ಆಸ್ತಿವಂತರು ಆಗಿದ್ದಾರೆ, ಹಣವಂತರು ಆಗಿದ್ದಾರೆ. ಕೊನೆಗೆ ಅದಕ್ಕೆ ಬರಿಯಾದ ಶಿಕ್ಷೆ ಬರುತ್ತದೆ. ಗಂಡನಿಗಿರ್ಬೋದು, ಹೆಂಡತಿಗಿರ್ಬೋದು, ಮಕ್ಕಳಿಗಿರ್ಬೋದು, ಪಶು ಪ್ರಾಣಿಗಳಿಗೆ, ವಾಹನಗಳಿಗೆ, ಯಾವ ರೀತಿ ಅಂತ ಗೊತ್ತಿಲ್ಲ. ಬಡ್ಡಿ ತಗೊಂಡ 2ರಷ್ಟು ಖಂಡಿತವಾಗಿ ನಷ್ಟವಾಗ್ತದೆ. ಒಂದಲ್ಲ ಒಂದು ರೀತಿಯಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು ಬಂದು ಆಸ್ಪತ್ರೆಗೆ ಹೋಗ್ಬೋದು, ಹೊಡೆದಾಟ ಆಗ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಲಾಯರ್ಗಳಿಗೆ ತಿಳಿಸುವಂಥದ್ದು ಇರ್ಬೋದು, ಕೋರ್ಟು ಕಚೇರಿಗಳಿಗೆ, ಅಥವಾ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಇನ್ನೊಬ್ಬರು ವಂಚಿಸಿ ಬಹಳ ಲಕ್ಷ ದುಡ್ಡು ತಗೊಂಡು ಹೋಗಿ ಕಡೆಗೆ ಅವರು ಕೊಡದೇ ಇರ್ಬೋದು. ಒಂದಲ್ಲ ಒಂದು ರೀತಿಯಲ್ಲಿ ಅದು ನಾಶವಾಗುವುದು ಖಂಡಿತ. ಸ್ವಲ್ಪ ದಿವಸ ಮಾತ್ರ ಬಹಳ ಹಣ ತುಂಬಬಹುದು. ಇಂಥ ಉದಾಹರಣೆಗಳನ್ನು ಹಿಂದೆ ನನ್ನ ಸಾಕ್ಷಿಯಲ್ಲಿ ಕೂಡ ಹೇಳಿದ್ದೇನೆ. ಹಿಂದೆ ನಾವು ಯಾಜಕ ಕಾಂಡ, ಧರ್ಮೋಪದೇಶ ಕಾಂಡದಲ್ಲಿ ಕೂಡ ಇದರ ವಿಷಯವನ್ನು ತಿಳಿದುಕೊಂಡಿದ್ದೇವೆ. ಆದ್ದರಿಂದ ದಯವಿಟ್ಟು ಬಡ್ಡಿ ತೆಗೆದುಕೊಳ್ಳಕ್ಕೆ ಹೋಗಲೇಬೇಡಿ. ಒಂದಲ್ಲ ಒಂದು ದಿವಸ ಬಹಳ ನೋವುಂಟು ಮಾಡ್ತದೆ. ಇದು ಹಿಂದೆ ಕೂಡ ಬಹಳಷ್ಟು ಸಾಕ್ಷಿಯನ್ನು ಕೊಟ್ಟಿದ್ದೇನೆ. ಒಂದು ಕುಟುಂಬ ಏನಾಯಿತು, ಬಡ ಬಗ್ಗರಿಗೆ ಊಟಕ್ಕಿಲ್ಲದಾಗ ಭತ್ತ ಬಡ್ಡಿ ಕೊಡುವುದು ಸ್ವಲ್ಪ, ತಗೊಳ್ಳೋದು ಜಾಸ್ತಿ. ಹೀಗೆ ಮಾಡ್ತಾ ಇದ್ರು. ಕಡೆಗೆ ಅವರು ತಂದೆ ಮಕ್ಕಳೇ ಹೊಡೆದಾಡಿ, ವಿರೋಧಿಗಳಿಗೆ ಸಿಕ್ಕಿಕೊಂಡು ಅವರವರೇ ಹೊಡೆದಾಡಿ ಕಡ್ದಾಡಿಕೊಂಡು ಏನೇನೋ ರಕ್ತ ಬಂದು ಅಯ್ಯೋ ಬಹಳ ಶಿಕ್ಷೆಗೆ ಒಳಗಾದ್ರು. ಕಡೆಗೆ ನಾನಾ ರೀತಿಯಲ್ಲಿ ಮರಣದ ಪರಿಸ್ಥಿತಿಗೆ ಕೂಡ ಅವರಿಗೆ ಬಂದು ಹೋಯಿತು. ಮತ್ತೊಂದು ಕುಟುಂಬ ಮರಣವೇ ಹೊರದೋದ. ಅವರಲ್ಲಿ ಅಷ್ಟೇ ತಂದೆ ಮಕ್ಕಳು ಅವರು ಇವರು ಹೊಡೆದಾಟ ಜೈಲು ಅಂತೇಳಿ ಬಹಳ ಶಿಕ್ಷೆ ಅನುಭವಿಸಿದ್ರು. ಆದ್ದರಿಂದ ದಯವಿಟ್ಟು ಯಾರು ಬಡ್ಡಿಗೆ ಕೊಡಕ್ಕೆ ಹೋಗಬೇಡಿ. ಕಷ್ಟ ಕಾಲದಲ್ಲಿ ಬಂದವರಿಗೆ ಕೊಡಿ. ತೆಗೆದುಕೊಂಡವರು ಕೂಡ ಏನು ಮಾಡೋದು, ಹೇಳಿದ ಸಮಯಕ್ಕೆ ಕೊಡಬೇಕು. ಒಂದು ವೇಳೆ ಕೊಡಲಾಗ ಇದ್ದರೆ ಅವರೊಂದಿಗೆ ಮಾತನಾಡಿ ಮತ್ತೊಂದು ಸಮಯವನ್ನು ತೆಗೆದುಕೊಳ್ಳಬೇಕು. ತಗೊಂಡವರು ಕೂಡ ಕೊಡಲೇಬೇಕು. ಸ್ವಲ್ಪ ಆದರೂ ಅವರ ಸಾಲವನ್ನು ತೀರಿಸಲೇಬೇಕು. ಇಲ್ಲದ್ರೆ ಇನ್ನೊಂದು ಸಲ ಅವ್ರ ಕೈಯಿಂದ ಸಿಕ್ಕುವುದಿಲ್ಲ. ತೆಗೆದುಕೊಂಡವರು ಈ ರೀತಿ, ಇದ್ದವರು ಈ ರೀತಿ ಬಡ್ಡಿಗೆ ಕೊಡಬಾರದು. ಬಡ್ಡಿ ತೆಗೆದುಕೊಳ್ಳುವ ಪದ್ಧತಿಯನ್ನು ಬಿಟ್ಟು ಬಿಡಬೇಕು ಅಂತೇಳಿ ಇಲ್ಲಿ ಇಸ್ರೇಲರು ಕೂಡ ಹೇಳಿದ್ದಾರೆ. ಅವರು ಕೂಡ ಇದನ್ನು ಅರಿತುಕೊಂಡಿದ್ದಾರೆ. ಆದ್ದರಿಂದ ಯಾರೇ ಕೊಡ್ಬೋದು, ದಯವಿಟ್ಟು ಬಡ್ಡಿ ಹಣನ ಕೊಡಕ್ಕೆ ಹೋಗಬೇಡಿ. ಇದು ದೇವರ ಮಾತಾಗಿದೆ. ಬಿಡೋದು ಬಹಳ ಒಳ್ಳೆಯದು. 11ನೇ ವಚನ. ಅವರ ಹೊಲ, ದ್ರಾಕ್ಷಿ ತೋಟ, ಎಣ್ಣೆ ಮರಗಳ ತೋಪು, ಮನೆ ಇವುಗಳನ್ನು ನೀವು ಕೊಟ್ಟ ಹಣ, ಧಾನ್ಯ, ದ್ರಾಕ್ಷರಸ, ಎಣ್ಣೆ ಇವುಗಳಿಗೋಸ್ಕರ ಶೇಕಡ ಇಷ್ಟೊಂದು ತೆಗೆದುಕೊಂಡಿರುವ ಬಡ್ಡಿಯನ್ನು ದಯವಿಟ್ಟು ಹಿಂದಕ್ಕೆ ಕೊಡಿಯಿರಿ ಎಂದು ಹೇಳಿದನು. ನಮಗೆ ಸ್ತೋತ್ರವಾಗಲಿ. ನೋಡಿ, ಒಬ್ಬೊಬ್ಬರು ಆಸ್ತಿಯನ್ನು ಬರೆಸಿಕೊಂಡು ಏನು ಮಾಡ್ತಾರೆ, ಬಡ್ಡಿಗೆ ಕೊಡ್ತಾರೆ. ಇನ್ನೊಬ್ಬರು ವಾಹನಗಳ ಮೇಲೆ, ಸೈಟ್ ಮೇಲೆ ಏನೇನೋ ಬಡ್ಡಿಗೆ ತಗೊಳ್ತಾರೆ. ಇನ್ನು ಕೆಲವರು ಮಕ್ಕಳನ್ನು ಒತ್ತೆ ಇಡ್ತಾರೆ. ಕಷ್ಟಕ್ಕಾಗಿ ವರ್ಷಕ್ಕೆ ಇಷ್ಟು ಅಂತೇಳಿ ಒತ್ತೆ ಇಡಿಸ್ಕೊಂಡು ಕೆಲಸ ಮಾಡ್ತಾರೆ. ಅದಕ್ಕೂ ಬಡ್ಡಿ ಏರಿಸ್ತಾರೆ. ಜೀತದಳಗಳಾಗಿ ಇಟ್ಟುಕೊಳ್ತಾರೆ. ಕೆಲಸ ಮಾಡೋರಿಗೆ ಸಾಲ ಕೊಡ್ತಾರೆ, ಅದು ಕೂಡ ಬಡ್ಡಿ ಈ ರೀತಿಯಾಗಿ ತಗೊಳ್ತಾರೆ. ಇದು ಕೂಡ ಬಹಳ ಒಂದು ದೇವರಿಗೆ ಬೇಸರವಾದ ವಿಷಯ, ದೇವರನ್ನು ಕೋಪಕ್ಕೆಬ್ಬಿಸುವಂಥ ವಿಷಯವಾಗಿದೆ. ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಆದ್ದರಿಂದ ದಯವಿಟ್ಟು ಏನು ಮಾಡಬೇಕು, ಅದನ್ನು ವಾಪಸ್ ಹಿಂದಕ್ಕೆ
ಕೊಡಲೇಬೇಕು ಎಂದು ಹೇಳಿದ್ದೇನೆ, ಈ ಹೊತ್ತೇ ಹಿಂದಕ್ಕೆ ಕೊಡಿರಿ ಅಂತೇಳಿ. ನೋಡಿ, ಯೇಸ್ವಾಮಿ ಕೂಡ ಹೋದಾಗ ಜಕರಿಯನ್ನು ಅವನೊಬ್ಬ ಏನು ಮಾಡ್ದ, ಸುಂಕ ವಸೂಲಿಗಾರ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವನು. ಯೇಸ್ವಾಮಿನ ನೋಡಕ್ಕೆ ಒಂದು ಕುಳ್ಳ ಮನುಷ್ಯನಾಗಿದ್ದ, ಮರದ ಮೇಲೆ ಹತ್ತಿ ಕೂತಿದ್ದ. ಯೇಸ್ವಾಮಿ ಅದೇ ಮರದ ಬುಡಕ್ಕೆ ಹೋದಾಗ ಅಲ್ಲಿ ಜಕ್ಕಾಯನೇ ಇಳಿದು ಬಾ ಅಂತೇಳಿ ಕರೆದ್ರು. ಅಂದರೆ ಉಪದೇಶವನ್ನ ಕೇಳಿದ ಜಕ್ಕಾಯ. ಆಗ ಅವನ ತಪ್ಪು ಅವನಿಗೆ ಅರಿವಾಯಿತು. ಕಡೆಗೆ ನಾನು ಯಾರಿಂದಾದರೂ ಅನ್ಯಾಯವಾಗಿ ಕಸಕೊಂಡಿದ್ದರೆ ಅದರ 4ರಷ್ಟು ಹಿಂದಕ್ಕೆ ಕೊಡ್ತೇನೆ ಅಂತೇಳಿ ಜಕ್ಕಾಯ ಹೇಳಿದಾಗ ಇಂದು ಈ ಮನೆ ಉದ್ಧಾರವಾಯಿತು ಅಂತ ಒಂದು ಮಾತನ್ನು ಹೇಳಿದರು ದೇವರು. ಯಾರೋ ಯೇಸ್ವಾಮಿಯ ಪರಮಾತ್ಮ ಭಗವಂತನು ಮನುಷ್ಯನ ರೂಪದಲ್ಲಿ ಬಂದಾಗ 2026ನೇ ವರ್ಷದ ಹಿಂದಿನ ಮೊದಲ ಶತಮಾನದಲ್ಲಿ ಇಂದು ಈ ಮನೆ ಉದ್ಧಾರವಾಯಿತು ಅಂತಾಗಿದ್ರೆ ಅರ್ಥ, ಅನ್ಯಾಯವಾಗಿ ಕಸ್ಕೊಂಡನ್ನ ದೇವರ ವಾಕ್ಯವನ್ನು ಕೇಳಿದಾಗ ಹಿಂದಕ್ಕೆ ಕೊಟ್ಟರೆ ಮಾತ್ರ ಅಲ್ಲಿ ಅವರಿಗೆ ಶಾಂತಿ, ಸಮಾಧಾನ, ಆಶೀರ್ವಾದ. ಇಲ್ಲದ ಹೋದರೆ ಖಂಡಿತವಾಗಿಯೂ ಬಹಳ ಶಿಕ್ಷೆ ಅನುಭವಿಸಬೇಕು ಹೊರತು ಶಾಂತಿ, ಸಮಾಧಾನ. 12ನೇ ವಚನ, ಅವರು ಹಿಂದಕ್ಕೆ ಕೊಡುತ್ತೇವೆ, ಅವರಿಂದ ಏನು ಕೇಳುವುದಿಲ್ಲ, ನೀನು ಹೇಳಿದಂತೆ ಮಾಡುತ್ತೇವೆ ಎಂದು ಉತ್ತರ ಕೊಟ್ಟರು. ಆಗ ನಾನು ಯಾಜಕರನ್ನು ಕರೆಸಿ ಮಾತಿನಂತೆ ನಡೆಯುವುದಾಗಿ ಅವರಿಂದ ಪ್ರಮಾಣ ಮಾಡಿಸಿದೆನು. ಆಗಲೇ ಕೊಡೋರು ಏನು ಮಾಡಿದರು, ಬಡ್ಡಿ ಕೊಡೋರು ಖಂಡಿತವಾಗಿ ಆಯಿತು, ಇನ್ನು ಮುಂದೆ ನಾವು ಬಡ್ಡಿ ಕೊಡೋದಿಲ್ಲ ಅಂತೇಳಿ ಮಾತು ಕೊಟ್ಟರು. ಆಗ ನೆಹಮ್ಯನು ಏನು ಮಾಡೋದಲ್ಲಿ ಯಾಜಕರನ್ನು ಕರೆಸಿ, ದೇವಾಲಯದಲ್ಲಿ ಕೆಲಸ ಯಾಜಕರನ್ನು ಕರೆಸಿ ಪ್ರಮಾಣ ಮಾಡಿಸಿದ, ಇನ್ನು ಮುಂದೆ ನಾವು ಬಡ್ಡಿ ಕೊಡುವುದಿಲ್ಲ ಎಂಬುದಾಗಿ. ಹಾಗೆ ಇದರ ಅರ್ಥ, ಯಾರಾದರೂ ದೇವರನ್ನು ಅರಿತುಕೊಂಡವರು ಖಂಡಿತವಾಗಿ ಬಡ್ಡಿಗೆ ಕೊಡುವುದಾದರೆ ಇನ್ನು ಮುಂದೆ ನಾವು ಕೊಡುವುದಿಲ್ಲ ಅಂತೇಳಿ ದೇವರಲ್ಲಿ ಪ್ರಮಾಣ ಮಾಡಬೇಕು. ಮುಂದೆ ಬಡ್ಡಿ ಕೊಡಕ್ಕೆ ಹೋಗಬಾರ್ದು. ಅದು ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಈಡು ಮಾಡ್ತದೆ. ಇದು ಅನೇಕ ವಿಷಯ ನನ್ನ ಜೀವಿತದಲ್ಲಿ ನಾನು ಭಾಳಷ್ಟು ನೋಡಿದ್ದೇನೆ, ಈಗಲೂ ಕೂಡ ನೋಡ್ತಲೇ ಇದ್ದೇನೆ. ಆದ್ದರಿಂದ ದಯವಿಟ್ಟು ಬಡ್ಡಿ, ಯಾವುದೇ ಆಹಾರದ ವಸ್ತು ಇರ್ಬೋದು, ಯಾವುದೇ ಇರ್ಬೋದು, ಯಾವುದರ ಮೇಲೆ ಆಗ್ಬೋದು, ಬಡ್ಡಿಗೆ ಕೊಟ್ಟು ಸ್ವಲ್ಪ ದಿವಸ ಮಾತ್ರ ಅದು ಮೇಲೆ ತಗೊಂಡು ಹೋಗ್ತದೆ, ಭಾಳ ಸಂತೋಷವಾಗ್ಬೋದು. ಆಮೇಲೆ ಒಂದಲ್ಲ ಒಂದು ರೀತಿಲಿ ಆಗಲಿ ಹೇಳಿದಾಗೆ ಗಂಡನಿರ್ಬೋದು, ಹೆಂಡತಿಗಿರ್ಬೋದು, ಮಕ್ಕಳಿಗಿರ್ಬೋದು, ಯಾವ ರೀತಿಲಿ ಆ ಬಡ್ಡಿಗೆ ತಗೊಂಡ ದುಡ್ಡಿಗಿಂತ 2 ಬಹಳ ನಷ್ಟವಾಗ್ತದೆ ಅಂತ ಗೊತ್ತಿಲ್ಲ. ಇದು ಸರ್ವ ಸೃಷ್ಟಿಕತನದ ಭಗವಂತ ಪರಮಾತ್ಮನ ಯೇಸು ಕ್ರಿಸ್ತನ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 13ನೇ ವಚನ, ಇದಲ್ಲದೆ ನನ್ನ ಉಡಿಲನ್ನು ಜಾಡಿಸಿ ಅವರಿಗೆ ಈಗ ಕೊಟ್ಟ ಮಾತನ್ನು ಕೈಗೊಳ್ಳದ ಪ್ರತಿಯೊಬ್ಬನನ್ನು ದೇವರು ಅವರ ಮನೆಯಿಂದಲೂ ಸ್ವಾಸ್ಥ್ಯದಿಂದಲೂ ಈ ಪ್ರಕಾರವೇ ಜಾಡಿಸಿ ಬಿಡಲಿ. ನೋಡಿ ಏನು ಹೇಳ್ತಾನೆ, ಒಂದು ವೇಳೆ ಅವರು ಬಿಡದೆ ಹೋದರೆ ಖಂಡಿತವಾಗಿ ದೇವರು ಅವರನ್ನು ಸಂಪೂರ್ಣ ನಾಶ ಮಾಡಲಿ, ಶಿಕ್ಷೆಗೊಳಪಡಿಸಲಿ ಅಂತೇಳಿ ನೆಹಮ್ಯನು ಹೇಳ್ತಾ ಇದ್ದಾನೆ. ಅವನು ಉಡಿಲಿನಂತೆ ಮಾಡಿಸಲ್ಪಟ್ಟು ಬರಿದಾಗಲಿ ಅಂದೆನು. ಕೂಡಲೇ ಸಭೆಯವರೆಲ್ಲ ಹಾಗೆ ಆಗಲೆಂದು ಹೇಳಿ ಯೆಹೋವನನ್ನು ಕೊಂಡಾಡಿ ಕೊಟ್ಟ ಮಾತನ್ನು ಕೈಗೊಂಡರು. ಆಗ ಸೇರಿದವಳು ಏನು ಮಾಡಿದ್ರು, ಆಯಿತು ಹಾಗೆ ಆಗಲಿ, ತೊಂದರೆ ಆಗಲಿ, ಶಿಕ್ಷೆ ಆಗಲಿ, ಒಂದು ವೇಳೆ ಬಿಡದ ಹೋದರೆ ಅಂತೇಳಿ. ಖಂಡಿತವಾಗಿ ಮಾತು ನೆರವೇರಿದೆ, ನೆರವೇರುತ್ತಲೇ ಇದೆ. ಖಂಡಿತವಾಗಿ ಬಡ್ಡಿಗೆ ಕಷ್ಟದಲ್ಲಿ ಸಾಲ ತಗೊಳ್ಳೋದು ಯಾಕೆ, ಅವರು ಕಷ್ಟದಲ್ಲಿ ಇರೋದರಿಂದ. ಆದ್ದರಿಂದ ಅವರಿಗೆ ಜೀವನವೇ ಕಷ್ಟ. ಪುನಃ ಬಡ್ಡಿ ಅಂದರೆ ಬಹಳ ಕಷ್ಟ. ಇರುವ ಮನೆ ಮಠ ತೀರಾ ಕಳೆದುಕೊಳ್ಬೇಕಾಗ್ತದೆ, ಬಹಳ ಶಿಕ್ಷೆ. ಅದು ಯಾವ ರೀತಿಲಿ ಬರ್ತದೆ ಅಂತ ಗೊತ್ತಿಲ್ಲ. ಆದ್ದರಿಂದ ದಯವಿಟ್ಟು ಸ್ವದೇಶದವರಿಗೆ ಬಡ್ಡಿ ಕೊಡಲು ಹೋಗಬಾರದು, ಅದನ್ನು ಬಿಡುವುದೇ ಬಹಳ ಒಳ್ಳೆಯದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 8ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಓದಿಕೊಳ್ಳೋಣ. ನೆಹೆಮೀಯ 8, 2 ಮತ್ತು 3ನೇ ವಚನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯಾಜಕನಾದ ಎಜ್ರನು ಗ್ರಹಿಸತಕ್ಕರದ ಸ್ತ್ರೀ ಪುರುಷರು ನೆರೆದಿದ್ದ ಸಮೂಹದರ ಮುಂದೆ 7ನೆಯ ತಿಂಗಳ ಪ್ರಥಮ ದಿನದಲ್ಲಿ ಧರ್ಮಶಾಸ್ತ್ರವನ್ನು ತಂದು ಪ್ರಾತಃಕಾಲದಿಂದ ಮಧ್ಯಾಹ್ನದವರೆಗೆ ಓದಿದನು. ಊರ ಬಾಗಿಲಿನ ಮುಂದಲ ಬಯಲಿನಲ್ಲಿ ಕೂಡಿ ಬಂದಿದ್ದ ಸ್ತ್ರೀ ಪುರುಷರಲ್ಲಿ ಗ್ರಹಿಸಶಕ್ತರಾದವರೆಲ್ಲರೂ ಧರ್ಮಶಾಸ್ತ್ರ ಪ್ರಾರಾಯವನ್ನು ಲಾಲಿಸುತ್ತಾ ಇದ್ದರು. ದೇವರ ನಂಬಿಕೆ ಸ್ತೋತ್ರವಾಗಲಿ. ನೋಡಿ, ನೆಹಮ್ಯನು ಏನು ಮಾಡ್ತಾ ಇದ್ದ, ಅಲ್ಲಿ ಪ್ರತಿಯೊಬ್ಬರು ಸಭೆ ಸೇರಿಸಿ ದೇವರ ವಾಕ್ಯಗಳನ್ನು ಅವರೆಲ್ಲ ಸಭೆ ಸೇರಿ ಪ್ರಾತಃಕಾಲದಿಂದ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಈ ಧರ್ಮಶಾಸ್ತ್ರವನ್ನು ಓದಿ ಜನಗಳಿಗೆ ತಿಳಿಸ್ತಾ ಇದ್ದ. ಯಾರು? ಸ್ತ್ರೀ ಪುರುಷರು ಎಲ್ಲರೂ ಕೂಡ. ಯಾರೋ? ನೆಹಮೀಯ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ದೇವರ ವಿಷಯವನ್ನು ಬೋಧನೆ ಮಾಡ್ತಾ ಇದ್ದ. ದೇವರ ನಂಬಿಕೆ ಸ್ತೋತ್ರ. ಹಾಗೆ ಇವತ್ತು ಕೂಡ ನಾವು ವಾರ ವಾರ ಸಭೆ ಸೇರಬೇಕು. ಅಲ್ಲಿ ಕನಿಷ್ಠ ಪಕ್ಷ ಹೊಸ ಒಡಂಬಡಿಕೆಯಲ್ಲಿ ಯೇಸು
ಸ್ವಾಮಿ ಶಿಷ್ಯರಿಗೆ ಹೇಳಿದರು, ಕನಿಷ್ಠ ಪಕ್ಷ 1 ಗಂಟೆ ಆದರೂ ನೀವು ಎಚ್ಚರ ಇದ್ದು ನಮಗೆ ಹಾಗೆ ಪ್ರಾರ್ಥಿಸಲು ಆಗುವುದಿಲ್ಲವೋ ಅಂತೇಳಿ. ಕನಿಷ್ಠ ಪಕ್ಷ 1 ಗಂಟೆ ಆದರೂ ದೇವರ ವಾಕ್ಯದಲ್ಲಿ ನಡೆಯಬೇಕು ಅಂತ ಇದರ ಅರ್ಥ. ಆದರೆ ಈಗ ಏನಾಗಿದೆ, ಸ್ವಲ್ಪ ಹೊತ್ತು ಜಾಸ್ತಿ ಆದರೆ ಅಯ್ಯೋ ದುರ್ಗುಟಿ ನೋಡೋರಾಗಿದ್ದಾರೆ, ಭಾಳ ಹೊತ್ತಾಗ್ತದಪ್ಪ ಅಂತ ಮಧ್ಯ ಮಧ್ಯದಲ್ಲಿ ಎದ್ದು ಹೋಗೋರಾಗಿದ್ದಾರೆ, ಬೋಧನೆ ಮಾಡೋರ ಬಗ್ಗೆ ಬಹಳ ಕೋಪದಿಂದ ಇರೋರಾಗಿದ್ದಾರೆ, ಅದು ಜಾಸ್ತಿ ಅವರ ಹೆಂಡತಿಯರೇ ಮಕ್ಕಳಲ್ಲಿ ಕೋಪ ಮಾಡೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಲ್ಲ, ಕೆಲವೇ ಮಂದಿ ಮಾತ್ರ. ಆದ್ದರಿಂದ ಏನಾಗಬೇಕು, ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ನೆಹೆಮ್ಯನು ಓದಿ ದೇವರ ವಾಕ್ಯವನ್ನು ತಿಳಿಸ್ತಾ ಇದ್ದ. ಕನಿಷ್ಠ ಪಕ್ಷ 1 ಗಂಟೆಯಾದರೂ ದೇವರ ವಾಕ್ಯವನ್ನು ಕೇಳಬೇಕು, ಬೋಧನೆ ಮಾಡಲೇಬೇಕು. ಆದರೆ ಈಗ ಇನ್ನೊಂದೇನಾಗಿದೆಯಪ್ಪ ಅಂದ್ರೆ, ನಾನು ಜಾಸ್ತಿ ಬೋಧನೆ ಮಾಡೋದಿಲ್ಲ, 10 ನಿಮಿಷ ಇಲ್ಲದ್ರೆ 15 ನಿಮಿಷ, ಜನಗಳಿಗೆ ಬೇಸರವಾಗಬಾರ್ದು ಅಂತ. ಅದು ನಿಜನೇ, ತಪ್ಪಲ್ಲ. ಅಯ್ಯೋ ಏನು ಹೇಳ್ತಾನಪ್ಪ, ಹೇಳಿದನ್ನೇ ಹೇಳ್ತಾನೆ, ಎಷ್ಟು ಹೊತ್ತು ನಮಗೇನು ಬೇರೆ ಕೆಲಸ ಇಲ್ವೋ ಅಂತ ಇವತ್ತು ವಾಕ್ಯ ಕೇಳಕ್ಕೆ ಬಂದವರು ಕೂಡ ಈ ರೀತಿ ಗುಣಗುಟ್ಟವರಾಗಿದ್ದಾರೆ. ಅದನ್ನು ದಯವಿಟ್ಟು ಗುಣಗುಟ್ಟಬೇಡಿ. ಅಲ್ಲಿ 1 ಗಂಟೆಯಾದರೂ ದೇವರ ವಾಕ್ಯವನ್ನು ಕೇಳಿದಾಗಲೇ ಅರ್ಥವಾಗುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಏನು ಮಾಡ್ತಾ ಇದ್ರಾಗ, ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀ ಪುರುಷರಲ್ಲಿ ಶಕ್ತರಾದವರೆಲ್ಲರೂ ಧರ್ಮಶಾಸ್ತ್ರ ಪಾರಾಯಣವನ್ನು ಲಾಲಿಸ್ತಾ ಇದ್ದರು. ಶಕ್ತರಾದವರು ನೋಡಿ, ಎಲ್ಲರೂ ಇಲ್ಲಲ್ಲಿ ಯಾರ್ಯಾರಿಗೆ ಇಷ್ಟ ಇದೆಯೋ, ಯಾರ್ಯಾರಿಗೆ ದೇವರ ವಾಕ್ಯದ ಮೇಲೆ ದಾಹ ಇದೆಯೋ, ಯಾರು ತಿಳ್ಕೊಳ್ತಾ ಇದ್ದಾರೋ ಅವರು ಮಾತ್ರ ಚೆನ್ನಾಗಿ ಕೇಳ್ತಾ ಇದ್ರು. ಈಗಲೂ ಹಾಗೆ ಸರಿಯಾದ ಕಠಿಣ ವಾಕ್ಯಗಳು, ಸತ್ಯ ಸುವಾರ್ತೆಗಳು ಬರುವಾಗ ದೇವರ ಆತ್ಮ ಯಾರ ಹತ್ರ ಇದೆಯೋ, ಯಾರೋ ದೇವರ ವಾಕ್ಯದ ಮೇಲೆ ಭರವಸೆ ಇಟ್ಟಿದ್ದಾರೋ, ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅಂಥವ್ರು ಮಾತ್ರ ಇವತ್ತು ಸತ್ಯ ಸುವಾರ್ತೆಯನ್ನು ಕೇಳೋಕ್ಕೆ ಸಾಧ್ಯ. ಅಂಥವ್ರು ಮಾತ್ರ, ನಾನು ಹಿಂದೆ ಕೂಡ ಹೇಳಿದ್ದೇನೆ, ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಉದಾಹರಣೆಗೆ ಇವತ್ತು ದೇವರು ನನ್ನ ಮುಖಾಂತರ ನಡೆಸ್ತಾ ಇರುವಂಥ ಈ ಜೀವದ ಬೆಳಕು ಯೂಟ್ಯೂಬಲ್ಲಿ ಕೇಳುವವರು ಕೆಲವೇ ಮಂದಿ ಮಾತ್ರ. ಮೊದಲು ಬಹಳ ಜನ ಇದ್ದರು, ಆಮೇಲೆ ಈಗ ಬರ್ತಾ ಬರೀ ಬೆರಳೆಣಿಕೆಯಷ್ಟು ಜನ ಮಾತ್ರ. ನೋಡಿ, ಅವರಲ್ಲಿ ಮಾತ್ರ ದೇವರ ಆತ್ಮ ಕೆಲಸ ಮಾಡ್ತಾ ಇದೆ. ದೇವರ ನಮಗೆ ಸ್ತೋತ್ರ. ಅದು ಒಬ್ಬರೇ ಆಗಲಿ, ಇಬ್ಬರೇ ಆಗಲಿ, ಮೂರೇ ಆಗಲಿ, ಎಷ್ಟೇ ಆಗಿರ್ಬೋದು, ಆದರೆ ದೇವರು ನನಗೆ ಕೊಟ್ಟ ಕೆಲಸವನ್ನು ಮಾಡಲೇಬೇಕು. ದೇವರಿಂದ ಆಶೀರ್ವಾದ ಹೊಂದಿದವರು ಮಾತ್ರ ಸರಿಯಾದ ವಾಕ್ಯಗಳನ್ನ ಕೇಳಿ, ಕಠಿಣ ವಾಕ್ಯಗಳು ಬರುವಾಗ, ಶಿಸ್ತಿನ ವಾಕ್ಯಗಳು ಬರುವಾಗ ಅದನ್ನು ಕೇಳಿ ಬದಲಾಗುವಂಥದ್ದು. ಎಲ್ಲರೂ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗಲೂ ಕೂಡ ಅದುವೇ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ಹೇಳಿದ್ದು, ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ಸೇರುವುದಿಲ್ಲ, ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವವರು ಮಾತ್ರ ಅಂತೇಳಿ. ಹಿಂದೆ ಇಸ್ರಾಯೇಲರ ಘಟನೆ ಕೂಡ ತಿಳ್ಕೊಂಡಿದ್ದೇವೆ ನಾವು. ಏನು ಮಾಡಿದ್ರು, 40 ವರ್ಷ ಮೋಶೆ ಮುಖಾಂತರ ತಿಳಿಸಿದಾಗ ಅಲ್ಲಿ ಏನಾಯ್ತು, ಕಡೆಗೆ ಅಲ್ಲಿ ಕಾನಾನ್ ದೇಶ ಸೇರಿದ್ದು ಯಾರು, 6 ಲಕ್ಷ ಗಂಡಸರಲ್ಲಿ 20 ವರ್ಷದ ಮೇಲ್ಪಟ್ಟ 6 ಲಕ್ಷ ಗಂಡಸ, 2 ಮಾತ್ರ ಕಾನಾನ್ ದೇಶವನ್ನು ಸೇರಿದರು, ಯೆಹೋಶುವ ಮತ್ತು ಕಾಲೇಬ ಮಾತ್ರ ಎಂಬುದಾಗಿ ನಾವು ಓದಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ದೇವರೊಂದು ಪ್ರೀತಿಯನ್ನು ಯಾರೊಬ್ಬರು ನಾಶವಾಗಬಾರದು. ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯದ ಪ್ರಕಾರ, ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 30ನೇ ವಾಕ್ಯದ ಪ್ರಕಾರ ನೋಡುವಾಗ, ಜಗತ್ತಿನ 4 ಕಡೆ ಇರೋರಾದರೂ ನನ್ನ ಬಳಿಗೆ ಬಂದಾರೇನೋ ಅಂತ ಈಗಲೂ ಕಾಯ್ತಾ ಇದ್ದಾರೆ. ದೇವರು ಸುವಾರ್ತೆಯನ್ನು ಕಳಿಸ್ತಲೇ ಇದ್ದಾರೆ. ಆದರೆ ದೇವರಿಂದ ಆಶೀರ್ವಾದ ಹೊಂದಿದವರು, ದೇವರ ಆತ್ಮ ಯಾರಲ್ಲಿದೆಯೋ, ಯಾರು ದೇವರಿಂದ ಕರೆಯಲ್ಪಟ್ಟಿದ್ದಾರೋ ಅವರು ಮಾತ್ರ ಸತ್ಯ ಸುವಾರ್ತೆಗೆ, ಕಠಿಣ ವಾಕ್ಯಕ್ಕೆ ಕಿವಿ ಕೊಟ್ಟು ಬದಲು ಮಾಡಿಕೊಂಡು ದೇವರಲ್ಲಿ ಪ್ರೀತಿಯಲ್ಲಿ ಮುಂದೆ ಸಾಗ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಬರೀ ಪ್ರಾಪಂಚಿಕ ವಿಷಯಕ್ಕೆ ಮಾತ್ರ. ಆದರೆ ಎಲ್ಲರಿಗೂ ಅದು ಆಗುವುದಿಲ್ಲ. ಅದಕ್ಕೆ ಮತ್ತಾಯ 13ನೇ ಅಧ್ಯಾಯದಲ್ಲಿ 4 ಕಾಲಿನ ಸಾಮರ್ಥ್ಯ ಕೂಡ, ಅನೇಕ ಸಾಮರ್ಥ್ಯಗಳೊಂದಿಗೆ ಕೂಡ ಯೇಸುಸ್ವಾಮಿ ಮಾತಾಡಿದ್ದು ಇದಕ್ಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಅವರು ಬರೋದಿಲ್ಲ ಸಭೆಗೆ, ಇವರು ಬರೋದಿಲ್ಲ, ಅವರು ಬಿಟ್ಟು ಹೋದ್ರು, ಇವರು ಬಿಟ್ಟು ಹೋದ್ರು, ಅವರು ಬರಬೇಕು, ಇವರು ಬರಬೇಕು, ಪ್ರಾರ್ಥಿಸಿಂತ ಏನು ತಲೆ ಹಚ್ಚಿಕೊಂಡ್ರು ಬರೋದಿಲ್ಲ. ಆದರೆ ಇದು ರೋಮಪುರದವರಿಗೆ ಬರೆದ ಪತ್ರದಲ್ಲಿ ಅಪೊಸ್ತಲ ಪೌಲರು ಕೂಡ ಅದನ್ನೇ ಹೇಳಿದ್ದು, ಕೊನೆಯ ನ್ಯಾಯ ತೀರ್ಪಿನ ದಿವಸ ನೀನು ಯಾರು ಅಂತಲೇ ನಮಗೆ ಗೊತ್ತಿಲ್ಲ ಅಂತ ಯಾರು ಉತ್ತರ ಇಲ್ಲದವರಾಗ್ತಾರೆ ಅಂತ ಹೇಳಕ್ಕೆ ತಿಳಿಯಪಡಿಸುವುದು. ಆದರೆ ದೇವರಿಂದ ಆಯ್ಕೆಗೊಂಡವರು ಮಾತ್ರ, ದೇವರು ಯಾರ ಮೇಲೆ ಪ್ರೀತಿ ಕರುಣೆ ಇಟ್ಟಿದ್ದಾರೋ ಅವರು ಮಾತ್ರ ಸತ್ಯ ಸುವಾರ್ತೆಯನ್ನು ಕೇಳಿ ಬದಲಾಗಲಿಕ್ಕೆ ಸಾಧ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 9ರಿಂದ ನೆಹೆಮಿಯ 8:9
ಜನರೆಲ್ಲರೂ ಧರ್ಮೋಪದೇಶ ವಾಕ್ಯಗಳನ್ನು ಕೇಳುತ್ತಾ ಅಳುತ್ತಿದ್ದುದರಿಂದ ದೇಶಾಧಿಪತಿಯಾದ ನೆಹೆಮೀಯನು ಧರ್ಮೋಪದೇಶ ಮಾಡುವ ಯಾಜಕನಾದ ಎಜ್ರನು ಜನರನ್ನು ಬೋಧಿಸುತ್ತಿದ್ದ. ಲೇವಿಯರು ಅವರಿಗೆ, ಈ ದಿನವು ನಿಮ್ಮ ದೇವರಾದ ಯೆಹೋವನಿಗೆ ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಎಂದು ಹೇಳಿದನು. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ನೆಹಮ್ಯ, ಎಜ್ರ ಇಬ್ಬರು ಸೇರಲಿ ಏನ್ ಮಾಡ್ತಾ ಇದ್ರು? ದೇವರ ವಾಕ್ಯವನ್ನ ಬೋಧಿಸ್ತಾ ಇದ್ರು. ಆಗಲ್ಲಿ ಸೇರಿದ ಜನರಿಗೆ ಅಲ್ಲಿ ಏನಾಯ್ತು? ಅವರ ತಪ್ಪುಗಳು ಅರ್ಥವಾಗಿದ್ದರಿಂದ ಅವರು ಅಳುತ್ತಾ ಇದ್ರು, ಅಂದ್ರೆ ಪಾಪಗಳನ್ನ ಒಪ್ಪಿಕೊಳ್ತಾ ಇದ್ರು, ಪಶ್ಚಾತ್ತಾಪ ಪಡ್ತಾ ಇದ್ರು ಅಂತ ಇದರ ಅರ್ಥ. ನಿಜವಾಗಿ ದೇವರಿಂದ ಆಯ್ಕೆಗೊಂಡವರು ಆದ್ರೆ ನೋಡಿ, ದೇವರ ವಾಕ್ಯವನ್ನು ಕೇಳಿದಾಗ ಅಯ್ಯೋ ನಾವು ತಪ್ಪು ಮಾಡಿದ್ದೇವೆಪ್ಪ ಅಂತೇಳಿ ಅಳುತ್ತಾ ಪಶ್ಚಾತ್ತಾಪ ಪಡ್ತಾ ಇದ್ರು. ಇವರು ಅಳುತ್ತಾ ಇದ್ರು, ನಾವು ತಪ್ಪು ಮಾಡಿದ್ದೇವೆ ಅಂತೇಳಿ. ಇದು ದೇವರಿಂದ ಆಯ್ಕೆಗೊಂಡವರು. ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ ಅವರ ಗುಣಗಳು ಹೀಗೆ ಇರುತ್ತವೆ. ಆಗಲ್ಲಿ ಎಜ್ರನು ಮತ್ತು ಅವ್ರು ಏನು ಹೇಳ್ತಾರೆ? ನೀವು ಈ ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಅಂತ ಹೇಳಿದರು. ಅಂದ್ರೆ ಯಾವಾಗ ಇದು ನಡೆಯಿತು? ಪರಿಶುದ್ಧ ದಿವಸ, 7ನೇ ದಿವಸ, ಶನಿವಾರ, ಸಬ್ಬತ್ತು ದಿವಸ. ಇದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ಕೂಡ ದೇವರ ವಾಕ್ಯವನ್ನು ಬೋಧಿಸಿದ್ದು, ಚರ್ಚೆ ಮಾಡಿದ್ದು, ರೋಗಗಳನ್ನ ಗುಣ ಮಾಡಿದ್ದು, ಪ್ರತಿ ಪಾರಾಯಣ ಮಾಡಿದ್ದು ಎಲ್ಲವೂ ಸಬ್ಬತ್ತು ದಿವಸ, ಶನಿವಾರ ದಿವಸ, ವಾರದ ಕೊನೆಯ ದಿವಸ ಆಗಿದೆ. ಇದು ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ, ಅಪೊಸ್ತಲ ಪೌಲರು ಕೂಡ ಇದನ್ನೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಅವರು ಕೂಡ ಇದನ್ನೇ ಕೈಗೊಂಡಿದ್ದಾರೆ. ಆದ್ದರಿಂದ ಪ್ರತಿ ಶನಿವಾರ ದಿವಸ ನಮಗೆ ವಿಶೇಷವಾದ ದಿವಸ. ಆ ದಿವಸ ನಾವು ಬೋಧನೆ ಮಾಡುವಂಥದ್ದು, ಪಶ್ಚಾತ್ತಾಪ ಪಡುವಂಥದ್ದು, ಜನಗಳನ್ನು ಎಚ್ಚರಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಆದರೆ ಕೆಲವರು ಏನು ಮಾಡ್ತಾರೆ? ಭಾನುವಾರ ಸಬ್ಬತ್ ದಿವಸ, ಭಾನುವಾರ ಸಬ್ಬತ್ ದಿವಸ ಅಂತ ಹೇಳ್ತಾರೆ. ಈ ಬೈಬಲಿನ 66 ಪುಸ್ತಕ, ಈ ಬೈಬಲ್ ಆಗಲಿ ಅಥವಾ ಇನ್ನೊಂದು ಪರಿಶುದ್ಧ ಬೈಬಲ್ ಆಗಲಿ, ಪವಿತ್ರ ಗ್ರಂಥ ಬೈಬಲ್ ಆಗಲಿ, ಯಾವುದೇ ಬೈಬಲಿನಲ್ಲಿ ಭಾನುವಾರ ಸಬ್ಬತ್ತು ದಿವಸ ಅಂತ ಎಲ್ಲಿಯೂ ಬರ್ದಿಲ್ಲ. ಇದು ಸುಳ್ಳು ಬೋಧನೆಯಾಗಿದೆ. ಈ ರೀತಿ ಸುಳ್ಳು ಹೇಳೋರಿಗೆ ಸರಿಯಾದ ಶಿಕ್ಷೆ ಬರ್ತದೆ ಅಂತೇಳಿ ಪ್ರಕಟಣೆ 21:8 ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದರೆ ಸಬ್ಬತ್ ದಿವಸ ಶನಿವಾರ ದಿವಸವಾಗಿದೆ. ಭಾನುವಾರ ದಿವಸ ಮಹಿಮೆಯ ದಿವಸ, ಯೇಸುಸ್ವಾಮಿ ಮೃತ್ಯುಂಜಯನಾದಂಥ ದಿವಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಪ್ರತಿ ಶನಿವಾರ ದಿವಸ ಸರಿಯಾದ ಸಭೆ ಸೇರುವಂಥದ್ದು. ಇವತ್ತು ಅನೇಕರಿಗೆ ಅದನ್ನು ತಪ್ಪಾಗಿ ತಿಳ್ಕೊಂಡು, ಅಥವಾ ಮೊದಲು ಅವರು ಸರಿಯಾಗಿ ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಅವರಿಗೆ ಜ್ಞಾನದ ಶಕ್ತಿ ಕಡಿಮೆ ಇರ್ಬೋದು. ಆದರೆ ತಿಳಿಸೋರು ಕೂಡ ತಪ್ಪಾಗಿ ತಿಳಿಸಿಕೊಂಡು ಹೋಗ್ತಲೇ ಇದ್ದಾರೆ. ಅವರ ಸ್ವಂತ ಒಂದು ಮಾತು ಹೊರತು ಅವರು ಬೈಬಲ್, ದೇವರ ವಾಕ್ಯವನ್ನು ಅವರು ಅಳವಡಿಸಿಕೊಳ್ತಾ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಶನಿವಾರ ದಿವಸ ಬೋಧನೆ ಮಾಡಬೇಕು, ಪಶ್ಚಾತ್ತಾಪ ಪಡಬೇಕು. ದಯವಿಟ್ಟು ಶನಿವಾರ ದಿವಸ ಗಂಡ, ಹೆಂಡತಿ, ಮಕ್ಕಳು ಆದಷ್ಟು ಬೆಳಿಗ್ಗೆ, ಅಂದರೆ ಕನಿಷ್ಠ ಪಕ್ಷ ಒಂದು 5 ಗಂಟೆ ಒಳಗೆ ಆದರೂ ಎದ್ದು ಪಶ್ಚಾತ್ತಾಪ ಪಡಬೇಕು. ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ದೇವರ ನಾವು ಇತರರಿಗೆ ಆಗಿ ಕೂಡ ಪ್ರಾರ್ಥಿಸಬೇಕು. ಇದು ಬಹಳ ಒಳ್ಳೆಯ ಒಂದು ಸಮಯ, ದಿವಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಶನಿವಾರ ದಿವಸ ಈ ಕಾರ್ಯಕ್ರಮಗಳು ನಡೀತಾ ಇತ್ತು. ಆಗ ಜನಗಳು ಏನ್ ಮಾಡ್ತಾ ಇದ್ರು? ಅಳುತ್ತಾ ಪ್ರಾರ್ಥಿಸ್ತಾ ಇದ್ರು. ಅಂದ್ರೆ ಅವರ ತಪ್ಪುಗಳು ಅವರಿಗೆ ಅರ್ಥವಾಯಿತು. ಸರಿಯಾದ ವಿಷಯವನ್ನು ಸಾರದೆ ಹೋದರೆ, ಸರಿಯಾದ ಸುವಾರ್ತೆಯನ್ನು ಸಾರದೆ ಹೋದರೆ ಖಂಡಿತವಾಗಿ ಅವರ ತಪ್ಪುಗಳು ಅವರಿಗೆ ಅರ್ಥವಾಗುವುದಿಲ್ಲ. ಇವತ್ತು ಹಣಕ್ಕಾಗಿ, ನಾನಾ ಥರ ಲಾಭಕ್ಕಾಗಿ ಮುಖಕ್ಕೊಂದೊಂಥರ ಅವ್ರಿಗೆ ಕೋಪ ಬರ್ತದೆ. ಜನಗಳು ಬರೋದಿಲ್ಲ ಸಭೆಗೆ, ಸಭೆ ಬಿಟ್ಟು ಹೋಗ್ತಾರೆ ಅಂತೇಳಿ ಮುಖಕ್ಕೊಂದೊಂಥರ ಮಾತಾಡಿಕೊಂಡು ನೆಗಾಡಿಸಿಕೊಂಡು ಅವ್ರಿಗೆ ಹೋದರೆ ಅವರ ತಪ್ಪುಗಳು ಅರ್ಥವಾಗುವುದಿಲ್ಲ. ತಪ್ಪುಗಳು ಅರ್ಥವಾಗಬೇಕಾದ್ರೆ ಸರಿಯಾದ ಸತ್ಯ, ಸುವಾರ್ತೆ, ಆಶೀರ್ವಾದ ಮತ್ತು ಶಾಪ ಎರಡನ್ನು ಒಟ್ಟಿಗೆ ಬೋಧಿಸಬೇಕು. ಧರ್ಮೋಪದೇಶಕಾಂಡ 20-30ನೇ ಅಧ್ಯಾಯದಲ್ಲಿ ಕೂಡ ಮೋಶೆ ಕೂಡ ಇಸ್ರಾಯೇಲರಿಗೆ ಹೇಳಿದ್ದು ಇದುವೇ. ಮೋಶೆ ಕೂಡ ಮಾಡಿದ್ದು ಇದನ್ನೇ. ಶಾಪ ಮತ್ತು ಆಶೀರ್ವಾದ ಎರಡನ್ನು ಒಟ್ಟಿಗೆ ಬೋಧಿಸ್ತಾ ಹೋದಾಗ ಮಾತ್ರ ಜನಗಳಿಗೆ ತಪ್ಪು ಅರ್ಥವಾಗಲಿಕ್ಕೆ ಸಾಧ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ಈ ರೀತಿ ಯಾರು ಮಾಡ್ತಾರೆ? ಇವರೇ ದೇವರಿಂದ ಆಯ್ಕೆಯಾದಂಥ ವಿಶ್ವಾಸಿಗಳಾಗಿದ್ದಾರೆ. 10ನೇ ವಚನ. ಇದಲ್ಲದೆ ಎಜ್ರನವರಿಗೆ ಹೋಗಿ ಮೃಷ್ಟಾನ್ನವನ್ನು, ಮಧುರವಾದ ಪಾನವನ್ನು ತೆಗೆದುಕೊಳ್ಳಿರಿ. ತಮಗೋಸ್ಕರ ಏನು ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳಿಸಿರಿ. ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ. ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು. ಯಾರೋ? ಎಜ್ರನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹೋಗಿ
ಉಪವಾಸಗೆ ಇರಬೇಡಿ. ನೀವು ತಂದಿದ್ದನ್ನ ಊಟ ಮಾಡ್ಕೊಳ್ಳಿ, ನೀವು ಕುಡೀರಿ, ಏನು ಊಟಕ್ಕೆ ತಂದಿರ ಮಾಡ್ಕೊಳ್ಳಿ. ಒಂದು ವೇಳೆ ತರದವರು ಯಾರಾದರೂ ಇದ್ದರೆ ಅವರಿಗೆ ಕೂಡ ನಿಮ್ಮಲ್ಲಿ ಇದ್ದಿದ್ದನ್ನ ಸ್ವಲ್ಪ ಸ್ವಲ್ಪ ಕುಡೀರಿ. ಈ ದಿವಸ ದೇವರಿಗೆ ಆನಂದವಾದ ದಿವಸವಾಗಿದೆ. ಹಾಗೆ ಉಪವಾಸ ಮಾಡಿಕೊಂಡು ಬೇಡ, ನಿಮ್ಮ ಹೊಟ್ಟೆ ನಿಮ್ಮ ಶರೀರವನ್ನು ಕುಂದಿಸಿಕೊಳ್ಳಬೇಡಿ. ಯೆಶಾಯ 58ನೇ ಅಧ್ಯಾಯದಲ್ಲಿ ಯೆಶಾಯನ ಮೂಲಕ ಕೂಡ ಇದನ್ನೇ ಹೇಳಿದರೆ, ನೀವು ಉಪವಾಸ ಮಾಡಿ ನಿಮ್ಮ ಶರೀರವನ್ನು ಕುಂದಿಸಿಕೊಳ್ಳಬೇಡಿ ಅಂತೇಳಿ. ಯೇಸ್ವಾಮಿ ಕೂಡ ಬಂದಾಗ ಸಬ್ಬತ್ ದಿವಸ ಶಿಷ್ಯರನ್ನು ಕರ್ಕೊಂಡು ಗೋಧಿ ಹೊಲದ ಮಧ್ಯದಲ್ಲಿ ಹೋಗೋತ್ತಿಗೆ ಶಿಷ್ಯರು ಏನು ಮಾಡ್ತಾ ಇದ್ರು, ತೆನೆಯನ್ನು ಮುರಿದು ಬಾಯಿಗೆ ಹಾಕಿದಾಗ ಪರಿಸರ ಹೇಳಿದ್ರು, ಇವತ್ತು ಉಪವಾಸ ದಿವಸ ಸಬ್ಬತ್ ದಿವಸ ಶಿಷ್ಯರು ಯಾಕೆ ಗೋಧಿ ತೆನೆಯನ್ನು ತಿಂತಾರೆ ಅಂತ ಹೇಳೋತ್ತಿಗೆ, ಅದಕ್ಕೆ ಸಬ್ಬತ್ತಿಗೆ ಒಡೆಯನಾದವನು ಇಲ್ಲಿದ್ದಾನೆ. ದಾವೀದನು ಕೂಡ ದಿವಸ ಹೊಟ್ಟೆಸ್ತು ಯಾಜಕರು ತಿನ್ನಬೇಕಾದ ನೈವೇದ್ಯವನ್ನು ಜೆರುಸಲೇಮ್ ದೇವಾಲಯದಲ್ಲಿ ತಿನ್ನಲಿಲ್ಲವೇ ಅಂತ ಒಂದು ಪ್ರಶ್ನೆ ಮಾಡಿದ್ರು. ಹಾಗೆ ದೇವರ ವಾಕ್ಯ ಉಪವಾಸ ಇರುವುದು ಶರೀರನ ಕುಂದಿಸೋದು ದೊಡ್ಡದಲ್ಲ, ಅದು ಏನೂ ಪ್ರಯೋಜನ ಇಲ್ಲ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದು. ದೇವರು ಶರೀರಕ್ಕೆ ಆಹಾರವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಆರೋಗ್ಯ ಸರಿ ಇದ್ದು ಉಪವಾಸ ಮಾಡುವುದಾದರೆ ಮಾಡಬಹುದು, ಇಲ್ಲದ್ರೆ ಮಾಡಬೇಕು ಅಂತಲೇ ಇಲ್ಲ. ಮಾಡೋದಾದ್ರೆ ಸರಿಯಾಗಿ ಮಾಡಬೇಕು, ಇಲ್ಲದ್ರೆ ಮಾಡಲಿಕ್ಕೆ ಹೋಗಬಾರ್ದು ಅಂತೇಳಿ ಮತ್ತಾಯ 6ನೇ ಅಧ್ಯಾಯದಲ್ಲಿ ಕೂಡ ಸ್ಪಷ್ಟವಾಗಿ ಇದನ್ನು ಯೇಸ್ವಾಮಿ ಹೇಳಿದ್ದಾರೆ. ಅದಕ್ಕೆ ಹೋಶೇಯ 6:6 ಮತ್ತಾಯ 9:13 ನಿಮ್ಮ ಯಜ್ಞ ಬೇಡ, ನನಗೆ ಕರುಣೆ ಬೇಕು ಅಂತಾಗ ನಿಜವಾದ ಉಪವಾಸ ಯಾವುದು? ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ನಡ್ಕೊಳ್ಳುವಂಥದ್ದು. ಇತರರ ಬಗ್ಗೆ ದಾನ ಧರ್ಮ ಕರುಣೆ, ಇಲ್ಲದ್ರೆ ಊಟ ಕೊಡೋದು, ಸಹಾಯ ಮಾಡುವಂಥದ್ದು, ಇದುವೇ ನಿಜವಾದ ಕರುಣೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದುವೇ ನಿಜವಾದ ಒಂದು ಇಲ್ಲದವರಿಗೆ ದಾನ ಧರ್ಮ ಮಾಡುವುದೇ ನಿಜವಾದ ಉಪವಾಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರನ್ನು ನಾವು ಸಂತೋಷಗೊಳಿಸಬೇಕಾದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ದೇವರಿಗೆ ಸಂತೋಷ. ಪ್ರತಿಯೊಬ್ಬರ ಹೃದಯವನ್ನು ಮನಸ್ಸನ್ನು ದೇವರು ಪರೀಕ್ಷಿಸುವವರಾಗಿದ್ದಾರೆ ಅಂತೇಳಿ ಕೀರ್ತನೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇವತ್ತಿನ ಸಂದೇಶದಲ್ಲಿ ಕೂಡ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಸ್ವಾಮಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ, ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅವರನ್ನು ಕ್ಷಮಿಸಿರಿ, ಆಶೀರ್ವದಿಸಿ. ಅವರು ಗಂಡ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರಿಗೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.